ನಾವು ಅಪ್ಪ ಅಮ್ಮ ಆಗಿರ್ಬೋದು ನನ್ನ ಫೇಲ್ಯೂರ್ಸ್ಗಳೇ ಜಾಸ್ತಿ ನೋಡಿರೋದು. ನಮ್ಮ ಅಪ್ಪಂಗೆ ನಾನು ಪೊಲೀಸ್ ಆಗಬೇಕು ಅಂತ ಆಸೆ ಇತ್ತು. ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಪ್ರತಿ ಸಲ ಆಪರ್ಚುನಿಟಿನ ಹುಡ್ಕೊಂಡು ಹೋಗೋದಲ್ಲ, ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಮಗೆ ಆಪರ್ಚುನಿಟಿ ಕೊಟ್ಟಿಲ್ಲ, ನಾವೇ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ಳ ಅಂತ ಶುರು ಮಾಡಿದೆ ಟಾಪ್ ನಾಚ್. ಕೆಲವರೆಲ್ಲ ಹೇಳೋರು ನೋಡೋಕೆ ಚೆನ್ನಾಗಿದೆಯಾ ಮಾಡು ಅಂತ, ಬಟ್ ನೋಡೋಕೆ ಚೆನ್ನಾಗಿರೋದು ಮಾತ್ರ ವರ್ಕ್ ಆಗಲ್ಲ. ಸೊ ನಮ್ಮ ಸ್ಕಿಲ್ಸ್ಗಳು ಕೂಡ ಇಂಪ್ರೂವ್ಮೆಂಟ್ ಆಗಬೇಕಾಗತ್ತೆ. ನನ್ನ ಫಸ್ಟ್ ಕನ್ಸನ್ನ ಅದು ಜಸ್ಟಿಸ್ ಚೆನ್ನಾಗಿ ಕೊಡಬೇಕಾಗಿತ್ತು ನಾನು. ಸೊ ಈಗ ನೀವು ನೋಡಿರ್ತೀರ ಎಷ್ಟು ಚೆನ್ನಾಗಿ ಬಂದಿರುತ್ತೆ, ಎಷ್ಟು ರಿಚಾಗಿ ಕಾಣಿಸಿದೆ ಅಂತ. ಸೊ ನಮ್ಮ ಕನಸಿಗೆ ನಾವು ಜಸ್ಟಿಸ್ ಕೊಟ್ಟಾಗ ಅದು ಸ್ಕ್ರೀನ್ ಮೇಲೆ ಹಿಂಗೆ ಕಾಣುತ್ತೆ. ಟಾಪ್ ನಾಚ್ ಸುಂದರಿ ಅನ್ನೋ ಸಾಂಗ್ ಮೂಲಕ ಯಶ್ವಂತ್ ಸ್ಯಾಂಡಲ್ವುಡ್ಗೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಯಶ್ವಂತ್ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಬಹಳ ವರ್ಷಗಳ ಹಿಂದಿನ ಸ್ನೇಹಿತ, ಸಿಕ್ಕಾಪಟ್ಟೆ ಕನಸು ಕಟ್ಕೊಂಡಿದ್ರು. ಆ ಕನಸು ಇವಾಗ ನನಸಾಗಿದೆ. ಸೊ ಸ್ಯಾಂಡಲ್ವುಡ್ಗೆ ಇನ್ನೇನು ಒಂದೇ ಒಂದು ಸ್ಟೆಪ್ ಬಾಕಿ ಇದೆ ಫಿಲ್ಮ್ಗಳಿಗೆ ಅವರು ಹೋಗೋದಕ್ಕೆ. ಸೊ ಇವತ್ತು ಅವ್ರದ್ದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ. ಹೇಗೆ ಇದೆಲ್ಲ ಆಯಿತು, ಟಾಪ್ ನಾಚ್ ಸುಂದರಿ ಹೇಗೆ ಬಂತು, ಪ್ರತಿಯೊಂದನ್ನು ಮಾತಾಡ್ಸ್ತಾ ಹೋಗೋಣ. ಮೊದಲಾಗಿ ಯಶ್ವಂತ್ನ ಸ್ವಾಗತಿಸೋಣ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಈ ಥರ ಒಂದಷ್ಟು ಮಾಡಬೇಕು ಅಂತ ಅಂದಾಗ ಬರ್ತಾ ಇರುವಂಥ ವೇ ಏನಿದೆಯಲ್ಲ ಈಸಿ ಇರಲ್ಲ. ನಿಮಗೂ ಕೂಡ ಗೊತ್ತಿರುತ್ತೆ. ಈಗ ನಾವು ಈಗ ಮೀಡಿಯಾದಲ್ಲಿ ಅಂತ ಅಂದಾಗ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಬಹಳ ಕಷ್ಟ. ನಮಗೆ ಟೈಮಿಂಗ್ ಅನ್ನೋದು ಇರಲ್ಲ. ಸೊ ಏನಾದರೂ ಒಂದು ಇಶ್ಯೂಸ್ ಆಯಿತು ಅಂದರೆ ಅಲ್ಲಿ ಹೋಗಬೇಕಾಗತ್ತೆ. ಇಂಟರ್ವ್ಯೂಸ್ ಅಂತ ಬಂದಾಗ ಟೈಮಿಂಗ್ಸ್ ಇರಲ್ಲ. ಸೊ ಆ ಮಧ್ಯದಲ್ಲೂ ನಮ್ಮ ಕನಸುಗಳನ್ನ ನಾವು ಜೀವಂತವಾಗಿ ಇರಿಸ್ಕೊಂಡು ಇನ್ನೂ ಏನೋ ಮಾಡಬೇಕು ಅಂತ ಇರುತ್ತಲ್ಲ, ಎಷ್ಟೋ ಜನ ಅಲ್ಲಿ ಗಿವ್ ಅಪ್ ಮಾಡಿಬಿಡ್ತಾರೆ, ಆಗಲ್ಲ. ಬಟ್ ಒಂದು ಫ್ಯಾಮಿಲಿ ಸಪೋರ್ಟ್ ಸಿಕ್ತು ಆ್ಯಂಡ್ ನಾನು ಅಂದ್ಕೊಂಡಿದ್ದ ರೀತಿಯಲ್ಲಿ ಎಲ್ಲರೂ ಒಂದಷ್ಟು ಸಪೋರ್ಟ್ ಸಿಕ್ತು. ಆ ಒಂದು ಹೆಲ್ಪ್ ಎಲ್ಲ ಆದಮೇಲೆ ಓಕೆ ಇದು ಸ್ಟಾರ್ಟ್ ಆಗುತ್ತೆ ಟಾಪ್ ನಾಚ್ ಸುಂದರಿ. ಸೊ ಟಾಪ್ ನಾಚ್ ಸುಂದರಿನ ಎಲ್ಲೂ ಕೂಡ ಆ ಸಾಂಗ್ ಕೇಳಿದ್ಮೇಲೆ ಒಂದು ಚಿಕ್ಕ ಬಜೆಟ್ ಅಂದ್ಕೊಂಡಿದ್ದೆ ಇಷ್ಟಲ್ಲಿ ಮುಗಿಸ್ಬೇಕು ಅಂತ. ಬಟ್ ಅದು ಕಂಪ್ಲೀಟ್ ನಿಮಗೆ ಹೋಗ್ತಾ ಅದು ತುಂಬ ಸ್ವಲ್ಪ ಜಾಸ್ತಿನೇ ಆಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಯಿತು. ಸೊ ನನ್ನ ಫಸ್ಟ್ ಕನ್ಸನ್ನ ಅದು ಜಸ್ಟಿಸ್ ಚೆನ್ನಾಗಿ ಕೊಡಬೇಕಾಗಿತ್ತು ನಾನು. ಸೊ ಈಗ ನೀವು ನೋಡಿರ್ತೀರ ಎಷ್ಟು ಚೆನ್ನಾಗಿ ಬಂದಿರುತ್ತೆ, ಎಷ್ಟು ರಿಚಾಗಿ ಕಾಣಿಸಿದೆ ಅಂತ. ಸೊ ನಮ್ಮ ಕನಸಿಗೆ ನಾವು ಜಸ್ಟಿಸ್ ಕೊಟ್ಟಾಗ ಅದು ಸ್ಕ್ರೀನ್ ಮೇಲೆ ಹಿಂಗೆ ಕಾಣುತ್ತೆ. ಓಕೆ. ಸೊ ಆಗಲೇ ಹೇಳ್ದಂಗೆ ತುಂಬ ವರ್ಷಗಳ ಕನಸು ಇದು. ಯಾಕಂದರೆ ನೀವು ಮಾತಾಡ್ತಾ ಇದ್ದಾಗ ನೀವು ಹೇಳ್ಕೊಂಡಿದ್ರಿ ಸೀರಿಯಲ್ಗೆ ನೀವು ಹೋಗಬೇಕಿತ್ತು, ನಿಮ್ಮ ಪಾರ್ಟ್ ಎಲ್ಲ ಮುಗ್ದಿತ್ತು, ಆ ಪಾರ್ಟಿಗೆ ಇನ್ನೊಬ್ಬರು ಬಂದು ಆಯ್ಕೆ ಆದರು. ಸೊ ಅದೆಲ್ಲವೂ ಒಂದಿಷ್ಟು ಹಾರ್ಟ್ ಬ್ರೇಕ್ ಆಗಿದ್ದು ಉಂಟು. ಸೊ ಅದೆಲ್ಲವನ್ನು ಸ್ಟೆಪ್ ಬೈ ಮುಗಿಸ್ಕೊಂಡು ಇಲ್ಲಿವರೆಗೂ ನಿಮ್ಮದೇ ಓನ್ ಆಗಿರುವಂತಹ ಒಂದು ಸಿಂಗಲ್ ಸಾಂಗನ್ನು ನೀವು ರಿಲೀಸ್ ಮಾಡಿರೋದು ಎಷ್ಟು ಪ್ರೌಡಿಗೆ ಫೀಲ್ ಆಗುತ್ತೆ. ಹಾಗೆ ಆ ಒಂದಿಷ್ಟು ಹಾರ್ಟ್ ಬ್ರೇಕ್ಸ್ಗಳು ನಿಮ್ಮನ್ನು ಹೇಗೆ ಮೋಲ್ಡ್ ಮಾಡ್ತು ಅಂತ. ಪ್ರತಿ ಸಲನೂ ಅಂದ್ಕೊಂಡಾಗ ನಾವು ಹೋಗ್ತಿದ್ದಂಗೆ ಆಡಿಷನ್ ಕೊಡ್ತಿದ್ದಂಗೆ ಗೋವಾ ಆಗ್ಬಿಡುತ್ತೆ. ಹಾಗೆ ಕೆಲವರೆಲ್ಲ ಹೇಳೋರು ನೋಡೋಕೆ ಚೆನ್ನಾಗಿದೆಯಾ ಮಾಡು ಅಂತ, ಬಟ್ ನೋಡೋಕೆ ಚೆನ್ನಾಗಿರೋದು ಮಾತ್ರ ವರ್ಕ್ ಆಗಲ್ಲ. ಸೊ ನಮ್ಮ ಸ್ಕಿಲ್ಸ್ಗಳು ಕೂಡ ಇಂಪ್ರೂವ್ಮೆಂಟ್ ಆಗಬೇಕಾಗತ್ತೆ. ಯಾಕಂದರೆ ಅವ್ರು ಏನೋ ಒಂದು ನೋಡ್ತಾ ಇರ್ತಾರೆ ಕ್ಯಾರೆಕ್ಟರ್, ಅದು ಕರೆಕ್ಟಾಗಿ ನಾವು ಜಸ್ಟಿಸ್ ಕೊಡಲಿಲ್ಲ ಅಂತಂದರೆ ರಿಜೆಕ್ಟ್ ಆಗೇ ಆಗುತ್ತೆ. ನಾನು ಚೆನ್ನಾಗಿ ಮಾಡಿದ್ದೀನಿ ಆದರೂ ಯಾಕೆ ಅಂತ ನಮಗೆ ಅನಿಸ್ಬೋದು, ಬಟ್ ಅವ್ರು ಬೇರೆನೋ ಹುಡುಕ್ತಾ ಇರ್ಬೋದು. ಪ್ರತಿ ಸಲನೂ ಹಂಗಾದಾಗ ಸಮ್ಟೈಮ್ಸ್ ಚೆನ್ನಾಗಿ ಮಾಡಿದರೂ ಕೂಡ ಪ್ರೊಫೈಲ್ ಇನ್ನೇನು ಫೈನಲ್ ಆಗುತ್ತೆ ಅಂದಾಗಲೂ ಆಗಿರಲಿಲ್ಲ. ಆ ಥರ ಸುಮಾರಾಗಿತ್ತು. ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಪ್ರತಿ ಸಲ ಆಪರ್ಚುನಿಟಿನ ಹುಡ್ಕೊಂಡು ಹೋಗೋದಲ್ಲ, ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಆಫ್ಟರ್ ದಟ್ ವರ್ಕ್ ಮಾಡ್ತಾ ನನ್ನ ನೆಟ್ವರ್ಕ್ ಸ್ವಲ್ಪ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆದಾಗ ಓಕೆ ನನಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಟೀಮ್ ಥರ ಇದೆ ಅಲ್ವಾ, ಕರೆಕ್ಟಾಗಿ ಎಲ್ಲರೂ ಕೂಡ ಒಗ್ಗೂಡಿಸಿ ಒಂದು ಟೀಮ್ ಥರ ಏನಾದರೂ ವರ್ಕ್ ಮಾಡೋಣ. ನಮಗೆ ಆಪರ್ಚುನಿಟಿ ಕೊಟ್ಟಿಲ್ಲ, ನಾವೇ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ಳ ಅಂತ ಶುರು ಮಾಡಿದೆ ಟಾಪ್ ನಾಚ್. ಓಕೆ. ಸೊ ಇವಾಗ ಒಂದು ಆಲ್ಬಮ್ ಸಾಂಗ್ ಮೂಲಕವಾಗಿ ನೀವು ಬಂದಿದ್ದೀರಾ. ಇದು ನಿಮ್ಮದು ಫಸ್ಟ್ ಸ್ಟೆಪ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದಕ್ಕೆ ಅಂತ ಹೇಳ್ಬೋದು. ಆದರೆ ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ ಈ ಒಂದು ಫೀಲ್ಡಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದು, ನೀವು ಈ ಫೀಲ್ಡಲ್ಲಿ ಸ್ಟಿಕ್ ಆನ್ ಆಗೋದು, ನಿಮ್ಮ ಒಂದು ಫಿಲ್ಮ್ಗಳನ್ನು ಜನಗಳಿಗೆ ತಲುಪಿಸೋದು. ಆಪರ್ಚುನಿಟಿ ಬರೋದೇ ಕಷ್ಟ ಆಗಿರೋಂಥ ಸಂದರ್ಭದಲ್ಲಿ ಈ ಸಾಂಗ್ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಮೇಯ್ನ್ಲಿ ಈಗ ಬರ್ತಿದ್ದೀವಿ ಅಂತಂದರೆ ಒಂದು ಬ್ಯಾಂಗ್ ಇರಬೇಕು, ಚೆನ್ನಾಗಿರಬೇಕು, ಅಂದರೆ ರೆಕಗ್ನೈಸ್ಡ್ ಇರಬೇಕು. ನಾವು ಈಗ ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂತಂದರೆ ಒಂದು ರೆಕಗ್ನೈಸೇಷನ್ ಇತ್ತು ಅಂದರೆ ನೆಕ್ಸ್ಟ್ ಸಿನಿಮಾ ಸಿಗುತ್ತೆ. ಆ್ಯಂಡ್ ಹಾಗೆ ಸಾಂಗ್ ಅಂತ ಬಂದಾಗ ಹೆಂಗಾಗುತ್ತೆ ಅಂತಂದರೆ ಈಗ ಆಲ್ಬಮ್ ಸಾಂಗ್ಗಳು ತುಂಬ ಚೆನ್ನಾಗಿ ಆಗುತ್ತೆ. ಈಗ ಕೆಲವರು ಇವಾಗೆಲ್ಲ OTT ಜಮಾನೆ ಅಂತ ಬಂದಾಗ 2-2.5 ಗಂಟೆ ಕೂತ್ಕೊಂಡು ನೋಡೋ, ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ತಾರೆ, ಇಲ್ಲ ಸಿನಿಮಾಗೆ ಹೋಗಿ ಕೂತ್ಕೊಂಡು ನೋಡಬೇಕಲ್ಲ, ಸ್ಟಾರ್ಸ್ಗಳು ಸಿನಿಮಾ ನೋಡೋಕ್ಕೆ ಹೋಗ್ತಾರೆ. ಸಾಂಗ್ಗಳು ಅಂತ ಬಂದಾಗ ಹೆಂಗಾಗುತ್ತೆ ಅಂತಂದರೆ ನಾವು ಟ್ರಾವೆಲ್ ಮಾಡಬೇಕಾದ್ರೂ ಸಾಂಗ್ ಕೇಳ್ತೀವಿ, ಸಾಂಗಿಂದ ಹೋಗೋಣ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇವಾಗಲೇ ರೀಲ್ಸ್ ಜಮಾನ, ಯಾವುದೊಂದು ಒಳ್ಳೆ ಹುಕ್ ಚೆನ್ನಾಗಾಯಿತು ಅಂತಂದರೆ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಟ್ರೆಂಡಿಂಗ್ ಆಯಿತು ಅಂತಂದರೆ ಫೇಸ್ ವ್ಯಾಲ್ಯೂ ಕೂಡ ಚೆನ್ನಾಗಾಗುತ್ತೆ. ಸೊ ಫೇಸ್ ವ್ಯಾಲ್ಯೂ ಚೆನ್ನಾಗಾಯಿತು ಅಂತಂದರೆ ನೆಕ್ಸ್ಟ್ ಮುಂದಿನ ತಿಂಗಳು ಒಂದಷ್ಟು ಸ್ಕ್ರಿಪ್ಟ್ಗಳು, ಕಥೆಗಳು ಬರ್ಬೋದು. ಇಲ್ಲ ಅಂತಂದರೆ ಈಗ ಆಲ್ರೆಡಿ ಒಂದು ಟೀಮ್ ಸೆಟ್ ಆಗಿದೆ, ಕೂತ್ಕೊಂಡು ಒಂದಷ್ಟು ಡಿಸ್ಕಸ್ ಮಾಡಿ, ಯಾಕಂದರೆ ಒಂದೇ ಎಲ್ಲ ಯಂಗ್ಸ್ಟರ್ಸ್ಗಳೇ ಇರೋದ್ರಿಂದ ಒಂದು ಮೈಂಡ್ ಸೆಟ್ ಯಾರ್ಯಾರ್ದು ಏನೇನು ಅಂತ ಗೊತ್ತಾಗಿದೆ. ಸೊ ಆ ಒಂದಷ್ಟು ಕೂತ್ಕೊಂಡು ಮಾತಾಡಿ
ನೆಕ್ಸ್ಟ್ ಏನಾದರೂ ಒಂದಷ್ಟು ಮಾಡೋಣ ಅಂತ. ಯಾಕಂದರೆ ಈಗ ಯಶ್ ಮ್ಯೂಸಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ, ಫ್ಯೂಚರಲ್ಲಿ ಏನೋ ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡೋಣ ಅನ್ನೋ ಒಂದು ಇದೆ. ಸೊ ಆಲ್ರೆಡಿ ಟೀಮ್ ಒಂದಷ್ಟು ಡಿಸ್ಕಸ್ ನಡೀತಾ ಇದೆ. ಯಾಕಂದರೆ ಯಶ್ ಮ್ಯೂಸಿಕ್ ಅಂತ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್, ಮ್ಯೂಸಿಕ್ ಅಂದ ತಕ್ಷಣ ನೀವು ಅಲ್ಲಿ ಮ್ಯೂಸಿಕ್ಸನ್ನೇ ಹಾಕಬೇಕಾಗುತ್ತೆ. ಸೊ ನಿಮ್ದು ಇದೇ ಥರದ್ದೇ ಆಲ್ಬಮ್ ಸಾಂಗ್ಗಳು ನೆಕ್ಸ್ಟ್ ಮುಂದೆ ಬರುವಂಥ ಚಾನ್ಸಸ್ ಇದೆ. ಒಂದಷ್ಟಿದೆ. ಯಾಕಂದರೆ ನಂದರಲ್ಲೇ ಏನಕ್ಕೆ ಶುರು ಮಾಡಿದೆ ಅಂದರೆ, ಈಗ ನಾನು ಒಂದಕ್ಕೆ ಮಾಡಿ ಸ್ಟಾಪ್ ಮಾಡಿಬಿಟ್ರೆ ಬೇರೆ ಯಾರಿಗಾದ್ರೂ ಕೊಡ್ಬೋದಿತ್ತು, ಬೇಡ ಈಗ ಹೊಸದಾಗಿ ಶುರು ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಎಂಟ್ರಿ ಚೆನ್ನಾಗಿರಲಿ. ಆಫ್ಟರ್ ದಟ್ ಇದಾದಮೇಲೆ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದಷ್ಟು ಕೆಲಸ ಮಾಡೋಣ, ವೆಬ್ ಸೀರೀಸ್, ಸಾಂಗ್ಸ್. ಸೊ ಯಾವುದ್ರಲ್ಲಿ ಜನ ನನ್ನನ್ನು ಮೆಚ್ಕೊಳ್ತಾರೋ ಆ ಮೂಲಕ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಹೋಗೋಣ ಅಂತ. ಓಕೆ, ಹಾಗಾದರೆ ನಿಮ್ಮ ಒಂದು ಏನಂತಾರೆ ಆಪರ್ಚುನಿಟಿ ಬಾಗಿಲು ತೆಗಿತು ಅಂತಂದರೆ, ಸಪೋಸ್ ಇವಾಗ ನಿಮಗೆ ಸೀರಿಯಲ್ ಮುಂಚೆನೇ ನೀವು ಸೀರಿಯಲಿಂದನೇ ಹೋಗಬೇಕು ಅಂತ ಇದ್ವಿ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅಷ್ಟು ದೊಡ್ಡದು, ಡೈರೆಕ್ಟಾಗಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ. ಸೊ ಸೀರಿಯಲ್ಗೆ ಕರೆದ್ರೆ ಹೋಗುವಂಥ ಒಂದು ಮನಸ್ಥಿತಿ ಇವಾಗಿದೆಯಾ, ಹೇಗೆ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. ಆವಾಗ ಗೋ ವಿತ್ ಫ್ಲೋ ಅಂತ ಹೋಗ್ತಾ ಇದ್ದೆ, ಬಟ್ ಇವಾಗ ಹಂಗಲ್ಲ, ಕೆಲವೊಂದು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡೋಣ. ಯಾಕಂದರೆ ಆವಾಗೊಂದು ಏಜ್ ಇರುತ್ತೆ ನಮಗೆ, ಏನು ಬೇಕಾದರೂ ಮಾಡೋಣ ಆಗ್ಬಿಡುತ್ತೆ ಅಂತ. ಬಟ್ ಮೆಚುರಿಟಿ ಬರ್ತಿದ್ದಂಗೆ ಓಕೆ ಇದು ವರ್ಕ್ ಆಗಲ್ಲ, ಇದ್ರ ಮೇಲೆ ನಾವು ಸ್ವಲ್ಪ ಕೆಲಸ ಮಾಡಬೇಕು, ಅದಾದಮೇಲೆ ಆಗುತ್ತೆ ಅಂತ. ಗೊತ್ತಿಲ್ಲ ಈ ಸಾಂಗ್ ಯಾವ ರೀತಿಯಾಗಿ ನನ್ನ ಕೈ ಹಿಡಿಯುತ್ತೆ, ಯಾವ ರೀತಿಯಾಗಿ ರೀಚ್ ಆಗುತ್ತೆ ಇದಾದಮೇಲೆ. ಯಾಕಂದರೆ ಅವಾಗ ನನ್ನ ಟೀಮ್ ಇರಲಿಲ್ಲ, ಒಬ್ಬಂಟಿ ಆಗಿದ್ದೆ. ಇವಾಗ ನಂದು ಅಂತ ಒಂದು ಟೀಮ್ ಆಗಿದೆ. ಸೊ ಹಂಗಾಗಿ ಗೊತ್ತಿಲ್ಲ ಆಪರ್ಚುನಿಟಿ ಹೆಂಗೆ ಬರುತ್ತೆ ಅಂತ, ನೋಡೋಣ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ಮೀಡಿಯಾದಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಈಗ ಕೆಲಸನೂ ನೋಡ್ಕೋಬೇಕು, ಆ ಕಡೆ ನಿಮ್ಮ ಡ್ರೀಮ್ನು ಫಾಲೋ ಮಾಡಬೇಕು, ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಂತ, ಮೀಡಿಯಾ ಬಿಟ್ಬಿಡ್ಬೇಕು ಕಂಪ್ಲೀಟ್ಲಿ ಅಂತ ಏನಾದರೂ ಇದೆಯಾ? ಸಮ್ಟೈಮ್ಸ್ ಅನಿಸುತ್ತೆ, ಬಟ್ ಕಮಿಟ್ಮೆಂಟ್ಸ್ಗಳೆಲ್ಲ ನೋಡಿದಾಗ ಇಲ್ಲ, ಬ್ಯಾಕಪ್ಪಿಗೆ ಒಂದು ಕೆಲಸ ಬೇಕೇ ಬೇಕು ಅಂತ ಅನಿಸುತ್ತೆ. ಕೆಲಸ ಮಾಡ್ತಾ ಒಂದಷ್ಟು ಬ್ಯಾಲೆನ್ಸ್ ಮಾಡೋಣ ಅಂತ. ಇದನ್ನು ಅದೇ ರೀತಿಯಾಗಿ ಮಾಡಿದ್ದು, ಬ್ಯಾಲೆನ್ಸ್ ಮಾಡಿಕೊಂಡು ಡಿಪೆಂಡ್ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂದರೆ ಏನಾದರೂ ಈಗ ನಮ್ಮದು ಅಂತ ಕಮಿಟ್ಮೆಂಟು, ಇಲ್ಲಿ ಬೆಂಗಳೂರು ಅಂತ ಬಂದರೆ ರೆಂಟ್ ಗಿಂಟೆಲ್ಲ ಕಟ್ಟಬೇಕು. ಸೊ ಹಂಗಾಗಿ ಒಂದು ಬ್ಯಾಕಪ್ ಕೆಲಸ ಬೇಕು. ಸೊ ಒಂದು ಬ್ಯಾಲೆನ್ಸ್ ಮಾಡೋಣ, ಸ್ವಲ್ಪ ದಿನ ಎಲ್ಲಿವರೆಗೂ ಆಗುತ್ತೆ ಬ್ಯಾಲೆನ್ಸ್ ಮಾಡೋಣ ಅಂತ. ಮಿಡಿಲ್ ಕ್ಲಾಸಲ್ಲಿ ಬಂದಿರೋರು ಇದು ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ನಿಮ್ಮ ಡ್ರೀಮ್ಸನ್ನು ನೀವು ಫಾಲೋ ಮಾಡ್ಕೊಂಡು ಹೋಗೋದು ಅಂತಂದು. ಸೊ ಒಂದು ಎಮೋಷ್ನಲ್ ಮೂಮೆಂಟ್ ಕೂಡ ಇರುತ್ತೆ ಆ ಟೈಮಲ್ಲಿ, ಬಿಕಾಸ್ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರು, ನಿಮ್ಮ ಸಾಂಗ್ ರಿಲೀಸ್ ಆಯಿತು. ಒಂದು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದು ಒಂದಿಷ್ಟು ಡ್ರೀಮ್ಸನ್ನು ಕಟ್ಕೊಂಡು ಕೆಲಸ ಮಾಡಿ ದುಡ್ದು ಇವಾಗ ಈ ಒಂದು ಮಟ್ಟಕ್ಕೆ ಬಂದು ನಿಲ್ಲೋದು ಅಂದರೆ ಅದು ಸಣ್ಣ ವಿಷಯ ಅಲ್ಲ. ಅದ್ರ ಬಗ್ಗೆ ಹೇಳೋದಾದರೆ ಅದೇ ಮಿಡಲ್ ಕ್ಲಾಸ್ ಅಂದಮೇಲೆ ಕಮಿಟ್ಮೆಂಟ್ಗಳು ಜಾಸ್ತಿ ಇರುತ್ತೆ. ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ಜಾಸ್ತಿ ಮಾಡಿದವರಲ್ಲ ದುಡ್ಡು ಕಾಸು. ಸೊ ಏನಾದರೂ ಮಾಡ್ತೀನಿ ಅಂತಂದರೆ ಇಷ್ಟು ಕೊಡೋ ಅಂಥದ್ದಲ್ಲ. ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಫೇಲ್ಯೂರ್ಸ್ಗಳೇ ಜಾಸ್ತಿ ನೋಡಿರೋದು. ಆ ಫೇಲ್ಯೂರ್ಸ್ ಅಂತಂದರೆ ಈಗ ನಾನು ಅಂಥ ಪಂಟ್ರ್ ಸ್ಟೂಡೆಂಟ್ ಅಲ್ಲ, ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ. ಸೊ ಕೆಲವೊಂದರಲ್ಲೆಲ್ಲ ಫೇಲ್ ಆಗಿರೋದೇ ಹೆಚ್ಚಾಗಿದ್ದು. ಆ್ಯಂಡ್ ನಮ್ಮ ಅಪ್ಪಂಗೆ ನಾನು ಪೊಲೀಸ್ ಆಗಬೇಕು ಅಂತ ಆಸೆ ಇತ್ತು. ಯಾಕಂದರೆ ಬಿಸ್ನೆಸ್ಸು ಅದು ಇದೆಲ್ಲ ಕೈ ಹಿಡಿಯಲ್ಲ, ಗೌರ್ಮೆಂಟ್ ಜಾಬ್ ತೊಗೊಂಬಿಟ್ರೆ ಸೆಟ್ಲ್ ಆಗುತ್ತೆ. ಆ್ಯಂಡ್ ನಮ್ಮ ಅಪ್ಪನೂ ಪೊಲೀಸ್ ಆಗಿದ್ರು. ಸೊ ಹಾಗಾಗಿ ನನ್ನ ಮಗನೂ ಒಂದೊಳ್ಳೆ ಆಫೀಸರ್ ಆಗಬೇಕು ಅಂತ ಅವ್ರಿಗೂ ಆಸೆ ಇತ್ತು. ಬಟ್ ನನಗೆ ಹೋಗ್ತಾ ಚಿಕ್ಕ ವಯಸ್ಸಿಂದನೂ ನನ್ನ ಆಸೆ ಬೇರೆ ಇದ್ದಿದ್ದಕ್ಕೆ, ಓಕೆ ನೀನು ಇದಕ್ಕೆ ಹೋಗ್ತಿದ್ದೆ ಅಂದರೆ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗು, ಏನೇ ಮಾಡಿದ್ರು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ್ಬೇಡ, ಪಕ್ಕ ಪ್ರಿಪೇರ್ ಆಗಿಬಿಟ್ಟು ಒಂದು ಚೆನ್ನಾಗಿ ಮಾಡುವಂತಲೇ ಪ್ರತಿ ಸಲನೂ ಹೇಳೋರು, ಸಪೋರ್ಟ್ ಮಾಡೋರು. ಆ್ಯಂಡ್ ಅವ್ರಿಗೆ ಒಂದು ಸಕ್ಸಸ್ ತೋರಿಸ್ಬೇಕಿತ್ತು. ಬಟ್ ಇದು ಈ ಸಕ್ಸಸ್ನ ಫಸ್ಟ್ ಸ್ಟೆಪ್. ಸೊ ಎಲ್ರಿಗೂ ಮುಂದೆ ಅವರಿಗೆ ತೋರಿಸ್ಬೇಕಾಗಿತ್ತು. ಸೊ ಹಾಗಾಗಿ ಇದೊಂಥರ ಬೆಸ್ಟ್ ಮೂಮೆಂಟ್ ನನಗೆ. ಈ ಥರ ಇನ್ನೊಂದಷ್ಟು ಮೂಮೆಂಟು ನಮ್ಮ ಅಪ್ಪ ಅಮ್ಮನ ಮುಂದೆ ಕ್ರಿಯೇಟ್ ಮಾಡಬೇಕು ಅಂತ ಆಸೆ. ಓಕೆ ಯಶ್ವಂತ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಆ್ಯಂಡ್ ಟಾಪ್ ನಾಚ್ ಸುಂದ್ರಿ ಎಲ್ರಿಗೂ ರೀಚ್ ಆಗಲಿ, ತುಂಬ ಟ್ರೆಂಡಿ ಸಾಂಗ್ ಆಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ನಿಮ್ಮ ಸಕ್ಸಸ್ಸನ್ನು ನೋಡೋಕ್ಕೆ ಬಯಸೋಂಥವ್ಳು ನಾನು ಕೂಡ ಒಬ್ಬಳು. ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಜರ್ನಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಶ್ವಂತ್. ಇದಾಗಿತ್ತು ಯಶ್ವಂತ್ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಪ್ರಜಾವಾಣಿನ ಫಾಲೋ ಮಾಡಿ. ಥ್ಯಾಂಕ್ ಯು.